ಯಶಸ್ಸು ಯಾರೊಬ್ಬರ ಸ್ವತ್ತು ಅಲ್ಲ, ಪರಿಶ್ರಮ ಮತ್ತು ಧೈರ್ಯ ನಿಮ್ಮದಾಗಿದ್ದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ವೆರಿ ಗುಡ್ ಮಾರ್ನಿಂಗ್. ಇದು ವೆನ್ಸ್ಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಇವತ್ತು ಷಷ್ಠಿ ಆಗಿರೋದ್ರಿಂದ ನಮ್ಮ ರೂಮಲ್ಲಿ ಎಲ್ಲರೂ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಕ್ಲಾಸಿಗೆ ಹೋಗೋರು ಕ್ಲಾಸಿಗೆ ಹೊರಟ್ರು. ಇನ್ನು ಯಾರು ರೂಮಲ್ಲೇ ಇದ್ವಿ ಅವರೆಲ್ಲ ದೇವಸ್ಥಾನಕ್ಕೆ ಹೊರಟ್ವಿ. ಅಂಡ್ ಬೆಳಗ್ಗೆನೆ ಎದ್ದು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಬಂದ್ರೆ ಅದು ಒಂಥರ ಒಳ್ಳೆ ಪಾಸಿಟಿವ್ ವೈಬ್ಸ್ ಕೊಡ್ತಾ ಇರುತ್ತೆ, ಒಂದು ಕಂಪ್ಲೀಟ್ ಡಿವೈನ್ ಫೀಲ್. ಇವತ್ತಿನ ತಿಂಡಿಗೆ ದೋಸೆ ಹಾಗೂ ಚಟ್ನಿ, ಇದ್ರ ಜೊತೆಗೆ ಸಾಗು ಕೂಡ ಮಾಡಿರ್ತಾರೆ, ಬಟ್ ಅದು ನನಗೆ ಇಷ್ಟ ಆಗಲ್ಲ. ಅಂಡ್ ನಾನಿಲ್ಲಿ ಯಾವ ಕ್ಲಾಸಸ್ ನೋಡ್ತಾ ಇದ್ದೆ ಅಂದ್ರೆ, ಎಕ್ಸಾಮ್ ಮುಗ್ದಿದೆ, ಆರ್ಟಿಕಲ್ಶಿಪ್ಗೆನೋ ಇಂಟರ್ವ್ಯೂಸ್ಗೆಲ್ಲ ಅಪ್ಲೈ ಮಾಡಿದೀವಿ ಅಂಡ್ ಕೆಲವು ಕಡೆ ಆಫರ್ ಕೂಡ ಬಂದಿದೆ. ನೆಕ್ಸ್ಟ್ ಏನ್ ಮಾಡಬೇಕು ಅಂತ ನೆಕ್ಸ್ಟ್ ಪ್ರೋಸೆಸ್ ನ ನೋಡ್ಕೊಂತಾ ಇದ್ದೆ. ಹಾಗೆ ನಾನು ಕೂಡ ಯೂಟ್ಯೂಬ್ ಅಲ್ಲಿ ಒಂದು ಕಾಂಟೆಂಟ್ ಕ್ರಿಯೇಟರ್ ಆಗಿ ಯೂಟ್ಯೂಬ್ ವಿಷಯದಲ್ಲಿ ಇದೇ ಇಷ್ಟ ಆಗೋದು, ಎಲ್ಲ ಇನ್ಫಾರ್ಮೇಶನ್ ನಮ್ಗೆ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತೆ. ಹಾಗೆ ಇವತ್ತು ನಾನು ಈ PGಯಲ್ಲಿ ಕಳೆಯುವಂತ ಕೊನೆಯ ರಾತ್ರಿ ಆಗಿರುತ್ತೆ. ಒಂದು ಒಳ್ಳೆ ಮೂಮೆಂಟ್ಸ್ ನ ಕ್ರಿಯೇಟ್ ಮಾಡೋಣ ಅಂತ ನಾವು ನಮ್ಮ ರೂಮ್ ಅವರೆಲ್ಲ ಸೇರಿ ಒಂದಷ್ಟು ಲಿಸ್ಟ್ ಮಾಡ್ಕೊಂಡು ಏನೇನ್ ಬೇಕು ನಮ್ಗೆಲ್ಲ ಐಟಮ್ಸ್ ನ ತಗೊಂಡು ಬಂದ್ವಿ. 6 ಜನ ಒಟ್ಟಿಗೆ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡಿದ್ವಿ. ತುಂಬಾನೇ ಎಂಜಾಯ್ ಮಾಡಿದ್ವಿ. ಮೊದಲು ಒಬ್ರಿಗೊಬ್ರು ಅಡ್ಜಸ್ಟ್ ಆಗೋದಕ್ಕೆ ತುಂಬಾನೇ ಕಷ್ಟ ಆಗಿತ್ತು, ಬಟ್ ಹೋಗ್ತಾ ಹೋಗ್ತಾ ಎಲ್ಲರ ಜೊತೆ ತುಂಬಾ ಚೆನ್ನಾಗಿ ಮಿಂಗಲ್ ಆಗಿದ್ರು, ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಕೂಡ ಇದ್ರು. ಅಂಡ್ ಈ ದಿನದಲ್ಲಿ ನಾವು ಕಲಿಬೇಕಾಗಿರೋದು ಏನಂದ್ರೆ, ನಮಗೆ ಯಾರಿಂದನಾದ್ರೂ ತೊಂದರೆ ಆಗ್ತಿದೆ ಅಥವಾ ಅವರಿಂದ ಡಿಸ್ಟರ್ಬ್ ಆಗ್ತಿದೆ ಅಂದ್ರೆ ಫಸ್ಟ್ ನಾವು ಅದೇ ಕನ್ಸರ್ನ್ ಪರ್ಸನ್ ಹತ್ರ ಹೋಗಿ ಪೊಲೈಟ್ ಆಗಿ ಹೇಳಬೇಕು. ಅವ್ರಾದ್ರೂ ನಮ್ಮ ಮಾತು ಕೇಳಿಲ್ಲ ಅಂದಾಗ ನೆಕ್ಸ್ಟ್ ಸ್ಟೆಪ್ ನ ತಗೋಬೇಕು. ಸೊ ಇವತ್ತಿಗೆ ಇಷ್ಟೇ, ಮತ್ತೆ ಮುಂದಿನ ಸಿಗೋಣ. ಅಲ್ಲಿ ತನಕ ನೀವಂತೂ ಓದ್ತಾ ಇರಿ. ಮಿಸ್ ಯು ಆಲ್. ಟಾಟಾ, ಬಾಯ್.